ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬನ್ನಿ ಕನ್ನಡಿಗರೇ, ಇವತ್ತು ಅಣ್ಣವರ ಆತ್ಮೀಯ ಗೆಳೆಯ ಅವರ ಹುಟ್ಟುಹಬ್ಬ. ಅವ್ರ ಬಗ್ಗೆ ಒಂದೆರಡು ಮಾತಾಡ್ತೀನಿ, ಮತ್ತು ನನಗೆ ಗೊತ್ತಿರೋ ವಿಷಯಗಳನ್ನ ಹೇಳ್ತೀನಿ. ಹಾಗೆ ಅವರ ಏರಿಳಿತಗಳ ಬಗ್ಗೆನೂ ನಾನು ನಿಮಗೆ ಹೇಳ್ತೀನಿ. ಯಾರು ಅವ್ರ ಬಗ್ಗೆ ಕೇಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಮೊದಲೇ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ದಯವಿಟ್ಟು ನೇರವಾಗಿ ತಿಳಿಸಿ, ನಾನು ಅದನ್ನು ತಿಳ್ಕೊತೀನಿ. ಬನ್ನಿ, ಈಗ ಆ ವ್ಯಕ್ತಿ ಅಣ್ಣವರ ಆತ್ಮೀಯ ಗೆಳೆಯ ಯಾರು ಅಂತ ತಿಳ್ಕೊಳ್ಳೋಣ. ಕನ್ನಡ ಚಿತ್ರರಂಗಕ್ಕೆ ಒಬ್ಬರೇ ನಟ ಸಾರ್ವಭೌಮ, ಹಾಗೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬರೇ ನಟ ಭೈರವ. ಈಗ ಎಲ್ಲರಿಗೂ ನಿಮಗೆಲ್ಲ ಗೊತ್ತಾಯ್ತು ಅನಿಸಿದೆ ಯಾರು ಅಂತ. ಅವರೇ ನಮ್ಮ ಕನ್ನಡ ಚಿತ್ರರಂಗದ ನಟ ಭೈರವ, ಶ್ರೀ ವಜ್ರಮುನಿ ಅವರು. ಇವತ್ತು ಅವರ ಹುಟ್ಟುಹಬ್ಬ. 1944 ಮೇ 10ರಂದು ಬೆಂಗಳೂರಿನ ಜಯನಗರದ ಹತ್ತಿರವಿರುವ ಕನಕನಪಾಳ್ಯದಲ್ಲಿ ಜನಿಸಿದರು ನಮ್ಮ ವಜ್ರಮುನಿ. ತಂದೆ ಶ್ರೀ ವಜ್ರಪ್ಪನವರು. ಆಗ ಅವರು ಇದರಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ ಆಗಿ ಸಹ ಸೇವೆ ಸಲ್ಲಿಸಿದರು ಇವ್ರ ತಂದೆ. ಅವರು ಸದಾನಂದ ಸಾಗರ್ ಅಂತ ಅವ್ರಿಗೆ ನಾಮಕರಣ ಮಾಡಿದಾಗ ಹೆಸರಿಟ್ಟಿದ್ದು. ಆದರೆ ಅವರು ತಂದೆಯವರು ಶ್ರೀ ವಜ್ರಮುನೇಶ್ವರ ಸ್ವಾಮಿಯ ಕೃಪೆಯಿಂದ ಹುಟ್ಟಿದ ಈ ಮಗು ಅಂದ್ಬಿಟ್ಟು ಹುಟ್ಟು ಹೆಸರು ಸದಾನಂದ ಸಾಗರ್ ಅಂತ ಇಟ್ಟು, ನಂತರ ಅವ್ರನ್ನ ವಜ್ರಮುನಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೊನೆಗೆ ಅದು ವಜ್ರಮುನಿನ ಅವರ ಪರ್ಮನೆಂಟ್ ಹೆಸರಾಗೋಯ್ತು. ಕನ್ನಡ ಚಿತ್ರರಂಗದಲ್ಲೇ ಕನ್ನಡದ ಹೆಸರಾಂತ ನಾಟಕಗಳಲ್ಲಿ ಇವರು ಅಭಿನಯಿಸ್ಬೇಕಂತ ಆಸೆ ಇತ್ತು. ಇವರು ವಿದ್ಯಾಭ್ಯಾಸನ ಆರಂಭಿಸಿದರು. ಇವರಿಗೆ ವಿದ್ಯಾಭ್ಯಾಸದಲ್ಲಿ ಅಷ್ಟು ಆಸಕ್ತಿ ಇದ್ದಿಲ್ಲ. ಇವರು ಜಾಸ್ತಿ ಇದ್ದಿದ್ದು ಇವರಿಗೆ ನಾಟಕಗಳಲ್ಲಿ ಅಭಿನಯಿಸಬೇಕು, ಚಿತ್ರರಂಗದಲ್ಲಿ ಬರಬೇಕು ಅಂತ ಇವರಿಗೆ ತುಂಬ ಇದಿತ್ತು. ಆದರೆ ಇವ್ರ ತಂದೆ ಒತ್ತಾಯಕ್ಕೆ ಇವರು ಕಾಲೇಜ್ವರೆಗೂ, ಡಿಗ್ರಿವರೆಗೂ ಮಾಡ್ಕೊಂಬಂದರು. ನಂತರ ಇವರು ಅಲ್ಲಿ ಇಲ್ಲಿ ನಾಟಕಗಳನ್ನ ನೋಡೋದು, ನಾಟಕಗಳನ್ನ ಇದು ನೋಡ್ತಾ ಬಂದರು. ಒಂದು ದಿನ ಇವರು ನಾಟಕದ ಗುರುಗಳ ಹತ್ರ ಹೋಗಿ, ನನಗೆ ರಾವಣನ ಪಾತ್ರ ಮಾಡಬೇಕು, ದಯವಿಟ್ಟು ನನಗೆ ಪಾತ್ರ ಕೊಡಿ, ನಾನು ಮಾಡ್ತೀನಿ ಹಂಗೆ ಅದನ್ನು ಇವ್ರ ಗುರುಗಳು ಇವ್ರು ನಾಟಕ ಮಾಡ್ತಾನೆ ಇಲ್ವಾ ಹೆಂಗೆ ಇವರು ಅಂತೇಳಿ ಇವ್ರನ್ನ ಪರೀಕ್ಷೆ ಮಾಡಬೇಕು ಅಂದ್ಬಿಟ್ಟು ಇವ್ರೇನು ಮಾಡಿದ್ರು, ರಾವಣನ ಒಂದಿಷ್ಟು ಸಂಭಾಷಣೆಗಳನ್ನ ಬರೆದ್ಬಿಟ್ಟು ಇವ್ರು ಕೇಳ್ಕೊಟ್ರು, ಇದನ್ನು ಹೋಗಿ ನೀನು ನಾಳೆ ನನಗೆ ಹೇಳಬೇಕು ಅಂತ. ಇವರೇನು ಮಾಡಿದ್ರು, ಮನೆಗೆ ಹೋದರು. ಮನೆಯಲ್ಲಿ 7 ಜನ ಇವರು ಅಣ್ಣ ತಮ್ಮಂದಿರಲ್ಲ, ಇವರೇ ಹಿರಿಯರು. ಅಣ್ಣ ತಮ್ಮಂದಿರ, ಅಕ್ಕ ತಮ್ಮಂದಿರೆಲ್ಲ ಸೇರಿ 7 ಜನ. ಇವರೇ ಹಿರಿಯರಾದ್ರಿಂದ ಇವರು ಮನೆಯಲ್ಲಿ ಇದು ಮಾಡೋಕ್ಕಾಗ್ತಿದ್ದಿಲ್ಲ, ಅಭ್ಯಾಸ ಮಾಡೋಕ್ಕಾಗ್ತಿದ್ದಿಲ್ಲ ಅಂದ್ಬಿಟ್ಟು ಇವರೇನು ಮಾಡಿದ್ರು, ಊರಿಂದ ಆಚೆ ಹೋದ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇವರು ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಭ್ಯಾಸ ಮಾಡ್ತಾರೆ, ಏನಪ್ಪ ಸಂಭಾಷಣೆಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬರೇ ಅಭ್ಯಾಸ ಮಾಡಿ 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 2 ದಿನಗಳ ನಂತರ ಇವ್ರ ಹುಡುಗರು ರಸ್ತೆಯಲ್ಲಿ ಸಿಕ್ಕಿದಾಗ ಆ ರಸ್ತೆಯಲ್ಲೇ ಇವರು ಆ ಸಂಭಾಷಣೆ ಫುಲ್ಲು ಒಂದೇ ಒಂದು ಇಂಚಿನ ಬಿಡದೆ ಸಂಭಾಷಣೆನ ಫುಲ್ ಹೇಳ್ತಾರೆ. ಆಗ ಅವ್ರ ಗುರುಗಳಿಗೆ ತುಂಬ ಖುಷಿಯಾಗಿ ಅಲ್ಲೇ ಪಕ್ಕದಲ್ಲಿದ್ದಂಥ ಹೋಟ್ಲಲ್ಲಿ ಇವ್ರಿಗೆ ತಿಂಡಿ ಕೊಡಿಸ್ತಾರೆ. 1961ರಲ್ಲಿ ಕುರುಕ್ಷೇತ್ರ ಅನ್ನೋ ನಾಟಕದಲ್ಲಿ ಇವರು ಅಭಿನಯಿಸ್ತಾರೆ. ಇವರ ಪ್ರಥಮ ನಾಟಕ ಕುರುಕ್ಷೇತ್ರ. ಈ ಕುರುಕ್ಷೇತ್ರ ನಾಟಕದಲ್ಲಿ ಇವರು ಶಕುನಿಯ ಪಾತ್ರ ಮಾಡ್ತಾರೆ. ಪಾತ್ರ ಮಾಡಿ ಯಶಸ್ವಿ ಆಗಿ ಪಾತ್ರವನ್ನು ನಿರ್ವಹಿಸ್ತಾರೆ. ಯಾರು ಬಾಯಲ್ಲಿ ಕೇಳಿದ್ರು ಕುರುಕ್ಷೇತ್ರ ನಾಟಕ ನೋಡಿದೆ, ಅತ್ಯುತ್ತಮವಾಗಿತ್ತು, ಒಳ್ಳೆಯ ನಟನೆ ಮಾಡಿದ್ದಾರೆ ವಜ್ರಮುನಿಯವರು ಅಂತ ಹೇಳ್ಬಿಟ್ಟು ಶಕುನಿ ಪಾತ್ರದ ಬಗ್ಗೆ ತುಂಬ ಹೊಗಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಇವರು
ಆ ನಾಟಕದಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇರಲಿ ಅವರಿಗೆ. ಆ ನಾಟಕದಲ್ಲಿ ನಮ್ಮ ಪುಟಾಣ ಗಣಗಳು ಅವರು ಬಂದಿರ್ತಾರೆ. ಅವರು ಆ ನಾಟಕನ ನೋಡಿದಾಗ ಅವರಿಗೆ ಈ ಶಕುನಿ ಪಾತ್ರ ಮಾಡಿದಂಥ ವಜ್ರಮುನಿಯವರು ತುಂಬ ಇಷ್ಟ ಆಗ್ತಾರೆ. ಅವ್ರೇನು ಮಾಡ್ತಾರೆ, ಸರಿ ಆಯಿತು ಅಂದ್ಬಿಟ್ಟು ವಜ್ರಮುನಿಯವ್ರನ್ನ ಭೇಟಿ ಮಾಡಿ ನನ್ನ ಮುಂದಿನ ಚಿತ್ರಕ್ಕೆ ನೀನು ಆಕ್ಟ್ ಮಾಡಬೇಕಂತೆಲ್ಲ ಮಾತಾಡಿಸಿ ಮಾಡಿದಾಗ ಅವರು ಮುಂದಿನ ಚಿತ್ರ 1000 ಮೆಟ್ಟಿಲು ಚಿತ್ರದಲ್ಲಿ ವಜ್ರಮುನಿಯವರು ಒಂದು ಚಾನ್ಸ್ ಸಿಗುತ್ತೆ. ಸರಿ ಆಯಿತು ಅಂದ್ಬಿಟ್ಟು ವಜ್ರಮುನಿಯವ್ರಿಗೆ ಒಂದು ಚಾನ್ಸ್ ಕೊಟ್ಟು ಅದರಲ್ಲಿ ಅಭಿನಯಿಸೋಕ್ಕೆ ವಜ್ರಮುನಿಯವ್ರನ್ನ ಕರೆದು ಪಾತ್ರ ಮಾಡಿಸ್ತಾರೆ. ಕಾರಣಾಂತರಗಳಿಂದ ಹಾಗೂ ಕೆಲವು ಅವರ ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಒಂದು ಇದರಿಂದ ಆ ಚಿತ್ರ ಬಿಡುಗಡೆ ಆಗುವುದಿಲ್ಲ. ಅವರು ಬಿಡುಗಡೆ ಆಗುವುದಿಲ್ಲ. ಅನಂತರ ಅವರಿಗೆ ಮತ್ತೊಂದು ಚಿತ್ರದಲ್ಲಿ ಚಾನ್ಸ್ ಸಿಗುತ್ತೆ. ಯಾವುದು ಆ ಚಿತ್ರ? ಅದೇ ಮಲ್ಲಮ್ಮನ ಪವಾಡ. ಅಣ್ಣವರ ಅಭಿನಯದ ಮಲ್ಲಮ್ಮನ ಪವಾಡ. ಇದು 67ರಲ್ಲಿ ಬಂದಂಥ ಚಿತ್ರ. ಮಲ್ಲಮ್ಮನ ಪವಾಡದಲ್ಲಿ ಇವರು ಅಭಿನಯಿಸ್ತಾರೆ. ಅಭಿನಯಿಸಿದಲ್ಲಿ ಅಣ್ಣವರ ಈ ಚಿತ್ರದಲ್ಲಿ ನಾಯಕ ನಟರು, ಇವರು ಈ ಚಿತ್ರದಲ್ಲಿ ಕಲಾನಾಯಕ ನಟರು. ಈ ಚಿತ್ರ ತುಂಬ ಯಶಸ್ವಿ ಪ್ರದರ್ಶನ ಕಾಣುತ್ತೆ. ನಿಮ್ಗೆ ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ಮಲ್ಲಮ್ಮನ ಪವಾಡ ಅಂದ ತಕ್ಷಣ ನನಗೆ ಜ್ಞಾಪಕ ಬಂತು, ರವಿಚಂದ್ರನ್ ಅಭಿನಯದ ಅಣ್ಣಯ್ಯ ಪಿಕ್ಚರ್ ಬಂತು. ಅದು ಹಿಂದಿಯ ಮತ್ತು ತೆಲುಗಿನ ಡಬ್ಬಿಂಗ್ ಅಂತಾರೆ. ಆ ತೆಲುಗು ಹಿಂದಿಯಲ್ಲಿ ಬಂತಲ್ಲ, ಅದು ಈ ಮಲ್ಲಮ್ಮನ ಪವಾಡದ ಚಿತ್ರದ ಡಬ್ಬಿಂಗ್. ಅದು ಇನ್ನೊಂದು ದಿನ ನಾನು ಹೇಳ್ತೀನಿ ಬೇರೆ ವಿಡಿಯೋದಲ್ಲಿ. ಇವರು ಮಲ್ಲಮ್ಮನ ಪವಾಡದಲ್ಲಿ ಅಭಿನಯಿಸ್ತಾರೆ. ಚಿತ್ರ ಯಶಸ್ವಿ ಪ್ರದರ್ಶನ ಕಾಣುತ್ತೆ. ಚಿತ್ರ ಬಿಡುಗಡೆ ಆಗಿ ಒಂದು ವಾರದ ನಂತರ ಇವ್ರ ತಾಯಿನ ಕರ್ಕೊಂಡು ಚಿತ್ರಮಂದಿರಕ್ಕೆ ಹೋಗ್ತಾರೆ. ಹೋದಾಗ ಚಿತ್ರದಲ್ಲಿ ಒಂದು ದೃಶ್ಯ ಬರುತ್ತೆ. ಅಣ್ಣವ್ರಿಗೆ ಇವರು ಚಾವಟಿ ತಗೊಂಡು ಹೊಡೆಯೋದು. ಅದು ಹೊಡೆದಿದ್ದು ನೋಡ್ಬಿಟ್ಟು ಅವ್ರ ತಾಯಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅಂತ ಮಹಾನ್ ನಟ ಕನ್ನಡದ ಕಣ್ಮಣಿಯವರು, ಅವರು ನೀನು ಹೊಡಿತೀಯ ನೀನು ಅಂತ ಹೇಳ್ಬಿಟ್ಟು ವಜ್ರಮುನಿಯವರಿಗೆ ಬೈತಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ, ವಜ್ರಮುನಿಯವರು ಅಷ್ಟು ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ. ವಜ್ರಮುನಿಯವರು ಬಹಳಷ್ಟು ಚಿತ್ರಗಳ ಅಭಿನಯಿಸಿದ್ದಾರೆ. ಆದರೆ ವಜ್ರಮುನಿ ಅಂದ ತಕ್ಷಣ ಪ್ರತಿಯೊಬ್ಬ ಕನ್ನಡಿಗರಿಗೂ ನೆನಪಾಗೋದು ಅವರ ಸಂಪತ್ತಿಗೆ ಸವಾಲು. ಎಂಥ ಅಭಿನಯ ಅದು, ಎಂಥ ನಟನೆ ಅದು. ಸಂಪತ್ತಿಗೆ ಸವಾಲು ಎಂಥ ಅದ್ಭುತವಾದ ಚಿತ್ರ. ಇವ್ರ ನಟನೆ ನೋಡೋಕ್ಕೆ ಒಂದು ಖುಷಿ. ಇವರು ಸಂಪತ್ತಿಗೆ ಸವಾಲ್ ಅಣ್ಣವ್ರ ಜೊತೆ ಮಾಡಿದ ನಂತರ ಇವರು ಸುಮಾರು ಅಣ್ಣವ್ರ ಜೊತೆ ಅಭಿನಯಿಸಿದ್ದಾರೆ. ನ್ಯಾಯದೇವರು, ಸಾಕ್ಷಾತ್ಕಾರ, ಬಂಗಾರದ ಮನುಷ್ಯ, ಬಂಗಾರದ ಪಂಜರ, ಕ್ರಾಂತಿವೀರ, ಬಹದ್ದೂರ್ ಗಂಡು, ಶಂಕರ್ ಗುರು, ಹೀಗೆ ಅಣ್ಣವರ ಗಿರಿಕನ್ಯೆ, ಸಿಪಾಯಿ ರಾಮು, ಬಬ್ರು ವಾಹನ, ಹೀಗೆ ಬೇಜಾನ್ ಪಿಕ್ಚರ್ಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಇವರು ಕರ್ನಾಟಕ ಸುಪುತ್ರ, ವಿಷ್ಣುವರ್ಧನ್ ಅವರ ಜೊತೆ ಸ್ವಾತಿ. ಇವರ ಕೊನೆಯ ಚಿತ್ರಗಳು ದಾಯಾದಿ ಹಾಗೂ ಪಾಳೆಗಾರ. ಎರಡು ದಾಯಾದಿನ ಇಲ್ಲ ಪಾಳೆಗಾರ ಇವರ ಕೊನೆಯ ಚಿತ್ರ ಆಗಿರುತ್ತೆ. ಇವರು ನಿರ್ಮಾಣ ಸಹ ಮಾಡಿದ್ದಾರೆ. ಗಂಡಬೇರುಂಡ ಚಿತ್ರ ಇವರು ಬಹಳ ಇಷ್ಟಪಟ್ಟು ಮಾಡಿದಂಥ ಒಂದು ಚಿತ್ರ. ಅದ್ಭುತವಾದ ಚಿತ್ರ ಗಂಡಬೇರುಂಡ. ನೀವು ನೋಡಿ ಬೇಕಾರ, ಇಂಥ ಒಂದು ಆಗಿನ ಕಾಲಕ್ಕೆ ಯಾವುದೇ ಅಂಜಿಕೆ ಇಲ್ಲದೆ ಏನಪ್ಪ ಒಂದು ಸಮುದ್ರದಲ್ಲಿ ಆ ಇದು ಸಿಗೋದು, ಗಂಡ ಬೇರುಂಡ ಸಿಗೋದು, ಅದೆಲ್ಲ ಒಂದು ಅದ್ಭುತವಾಗಿ ಚಿತ್ರೀಕರಣ ಮಾಡಿದಂಥ ಒಂದು ಅದ್ಭುತ ಚಿತ್ರ ಗಂಡಬೇರುಂಡ. ಗಂಡಬೇರುಂಡ ಚಿತ್ರ ಮಾಡ್ತಾರೆ ಅಂಬರೀಷು ಇವರೆಲ್ಲ ಸೇರಿ. ಆದರೆ ಇವ್ರಿಗೆ ಅದೃಶ್ಯ ಏನೋ ಗೊತ್ತಿಲ್ಲ, ಆ ಗಂಡಬೇರುಂಡ ಚಿತ್ರ ಅಷ್ಟು ಯಶಸ್ವಿ ಕಾರಣ. ಆ ಚಿತ್ರ ಅಷ್ಟಕ್ಕಷ್ಟೇ ಓಡುತ್ತೆ. ಅದಾದ ನಂತರ ಅವರು ಬ್ರಹ್ಮಾಸ್ತ್ರ, ಹಸಿದೇವುಗುಳಿ, ರಣಬೇರಿ ಈ ಚಿತ್ರಗಳಲ್ಲಿ ನಿರ್ಮಾಣ ಮಾಡ್ತಾರೆ. ರಣಬೇರಿ ಇವರ ಚಿತ್ರ, ನಿರ್ಮಾಣದ ಚಿತ್ರ ಭಾರಿ ಯಶಸ್ವಿ ಗಳಿಸುತ್ತೆ. ಒಳ್ಳೆ ಅತ್ಯುತ್ತಮ ಚಿತ್ರ ಆಗುತ್ತೆ ಮತ್ತು ಒಳ್ಳೆ ಕಲೆಕ್ಷನ್ ಆಗುತ್ತೆ. ವಜ್ರಮುನಿಯವರ 100ನೇ ಚಿತ್ರ ಹಸಿದೇವುಗುಳಿ. ಇವರು ಅಣ್ಣವ್ರ ಜೊತೆ ಸುಮಾರು ಒಂದು 30ರಿಂದ 40 ಚಿತ್ರ ಮಾಡಿದ್ದಾರೆ. ಇವರು ಒಟ್ಟು 250 ಚಿತ್ರಗಳಲ್ಲಿ ನಟಿಸಿದ್ದಾರೆ.
1997 ಆಜುಬಾಜಿನಲ್ಲಿ ಇವರಿಗೆ ಆರೋಗ್ಯ ಸಮಸ್ಯೆ ಕೈಕೊಡುತ್ತೆ. ಅಲ್ಲಿಂದ ಇವರು ಸ್ವಲ್ಪ ಚಿತ್ರರಂಗದಿಂದ ನಿಧಾನವಾಗಿ ದೂರ ಆಗ್ತಾ ಇರ್ತಾರೆ. ಅಷ್ಟಾಗಿ ಪಾತ್ರಗಳು ಮಾಡೋಕ್ಕಾಗಲ್ಲ, ಏನಪ್ಪ ಆರೋಗ್ಯ ಸಮಸ್ಯೆ. ಅದರಿಂದ ಅವರು ಸ್ವಲ್ಪ ನಿಧಾನ ಆಗಿ 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 ಅವರು ಚಿತ್ರರಂಗದಿಂದ ಸ್ವಲ್ಪ ದೂರ ಆಗಿ ಇರ್ತಾರೆ. 2006 ಜನವರಿ 5ನೇ ತಾರೀಕು ಈ ನಮ್ಮನ್ನೆಲ್ಲ ಅಗಲಿ ಭಾರತ ಲೋಕಕ್ಕೆ ಪಯಣ ಬೆಳೆಸ್ತಾರೆ. ನೋಡಿ, ಅಣ್ಣವರಿಗೆ ಇವರು ಆತ್ಮೀಯ ಗೆಳೆಯರಾಗಿದೆ. ಅವರು ಕನ್ನಡಕ್ಕೊಬ್ಬರೇ ನಟ ಸಾರ್ವಭೌಮ, ಇವರು ಕನ್ನಡಕ್ಕೊಬ್ಬರೇ ನಟ ಭೈರವ. ಹೇಗಿದೆ ನೋಡಿ ಒಂದು ಕೋಇನ್ಸಿಡೆನ್ಸ್. ಅಣ್ಣವರು 2006 ಏಪ್ರಿಲ್, ಇವರು 2006 ಜನವರಿ 5. ಇವರು ತೀರೋ ವಜ್ರಮನೆಯವರು ನಮ್ಮಿಂದ ದೂರ ಆಗಿ ಒಂದು 3 ತಿಂಗಳ ಅಂತರದಲ್ಲೇ ಅಣ್ಣವರು ನಮ್ಮಿಂದ ದೂರ ಆಗ್ತಾರೆ. ಎಂಥ ಗೆಳೆತನ ನನ್ನ ಸ್ನೇಹಿತರೆ. ವಜ್ರಮನೆಯವರ 100ನೇ ಚಿತ್ರ ಹಸಿದೆ ಹುಲಿ. ಇವರು ಅಣ್ಣವ್ರ ಜೊತೆ ಸುಮಾರು ಒಂದು 30ರಿಂದ 40 ಚಿತ್ರ ಮಾಡಿದ್ದಾರೆ. ಇವರು ಒಟ್ಟು 250 ಚಿತ್ರಗಳಲ್ಲಿ ನಟಿಸಿದ್ದಾರೆ. 1997 ಆಜುಬಾಜಿನಲ್ಲಿ ಇವರಿಗೆ ಆರೋಗ್ಯ ಸಮಸ್ಯೆ ಕೈಕೊಡುತ್ತೆ. ಅಲ್ಲಿಂದ ಇವರು ಸ್ವಲ್ಪ ಚಿತ್ರರಂಗದಿಂದ ನಿಧಾನವಾಗಿ ದೂರ ಆಗ್ತಾ ಇರ್ತಾರೆ. ಅಷ್ಟಾಗಿ ಪಾತ್ರಗಳು ಮಾಡೋಕ್ಕಾಗಲ್ಲ, ಏನಪ್ಪ ಆರೋಗ್ಯ ಸಮಸ್ಯೆ. ಅದರಿಂದ ಅವರು ಸ್ವಲ್ಪ ನಿಧಾನ ಆಗಿ 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 ಅವರು ಚಿತ್ರರಂಗದಿಂದ ಸ್ವಲ್ಪ ದೂರ ಆಗಿ ಇರ್ತಾರೆ. 2006 ಜನವರಿ 5ನೇ ತಾರೀಕು ಈ ನಮ್ಮನ್ನೆಲ್ಲ ಅಗಲಿ ಭಾರತ ಲೋಕಕ್ಕೆ ಪಯಣ ಬೆಳೆಸ್ತಾರೆ. ನೋಡಿ, ಅಣ್ಣವರಿಗೆ ಇವರು ಆತ್ಮೀಯ ಗೆಳೆಯರಾಗಿದೆ. ಅವರು ಕನ್ನಡಕ್ಕೊಬ್ಬರೇ ನಟ ಸಾರ್ವಭೌಮ, ಇವರು ಕನ್ನಡಕ್ಕೊಬ್ಬರೇ ನಟ ಭೈರವ. ಹೇಗಿದೆ ನೋಡಿ ಒಂದು ಕೋಇನ್ಸಿಡೆನ್ಸ್. ಅಣ್ಣವರು 2006 ಏಪ್ರಿಲ್, ಇವರು 2006 ಜನವರಿ 5. ಇವರು ತೀರೋ ವಜ್ರಮನೆಯವರು ನಮ್ಮಿಂದ ದೂರ ಆಗಿ ಒಂದು 3 ತಿಂಗಳ ಅಂತರದಲ್ಲೇ ಅಣ್ಣವರು ನಮ್ಮಿಂದ ದೂರ ಆಗ್ತಾರೆ. ಎಂಥ ಗೆಳೆತನ ನನ್ನ ಸ್ನೇಹಿತರೆ. ಚಿತ್ರಗಳಲ್ಲಿ ನನ್ನ ಫೇವರೆಟ್ ಚಿತ್ರ ಶ್ರೀ ಕೊಲ್ಲೂರು ಮೂಕಾಂಬಿಕೆ ಚಿತ್ರ. ಅದರಲ್ಲಿ ರಾಕ್ಷಸನ ಪಾತ್ರ ಮಾಡಿ ನಂತರ ದೇವಿ ಕೈಯಿಂದ ಒಂದು ಉತ್ತಮವಾದ ಪಾತ್ರ ಮಾಡಿದಂಥ ಹೆಮ್ಮೆಯ ನಟ ವಜ್ರಮನೆ. ನನಗಂತೂ ಆ ಚಿತ್ರ ತುಂಬ ಇಷ್ಟ, ಅವರ ಅಭಿನಯದ ಚಿತ್ರ. ಬನ್ನಿ ಸ್ನೇಹಿತರೆ, ಹೀಗೆ ನಾನು ಕನ್ನಡ ಚಿತ್ರರಂಗದ ಹಿರಿಯ ನಾಯಕ ನಟರು, ನಮ್ಮ ಆರಾಧ್ಯ ದೇವ ಅಣ್ಣವರ ಬಗ್ಗೆ ಹಾಗೂ ಅಣ್ಣವರ ಆತ್ಮೀಯರಾದಂಥ ನಟರ ಬಗ್ಗೆ ನಾನು ತಿಳಿದ ಮಾಹಿತಿಗಳಾಗ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ಬೆಂಬಲಿಸ್ತಾರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡ ಬಾಳ್ಗೆ. ಜೈ ಕರ್ನಾಟಕ.